ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ನಂಬರ್ ಒನ್ ಚಾನಲ್ ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಯಾದಂಥ ಮಾನ್ಯ ಎಚ್.ಡಿ. ದೇವೇಗೌಡರು JDS ಅಭ್ಯರ್ಥಿ ಅಶೋಕ್ ಪೂಜಾರಿ ಅವರ ಪ್ರಚಾರಾರ್ಥಕವಾಗಿ ಘಟಪ್ರಭಾ ಮುತ್ತುಜ್ಜೆ ಸರ್ಕಲ್ಗೆ ಬಂದಾಗ ನಮ್ಮ ನಂಬರ್ ಒನ್ ಚಾನಲ್ಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಅದಕ್ಕಿಂತಲೂ ಮುಂಚೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವರನ್ನು ಸ್ವಾಗತ ಮಾಡಲಿಕ್ಕೆ ರೋಡ್ ಶೋ ಮುಖಾಂತರ ಘಟಪ್ರಭಾದ ಮತದಾರರತ್ತ ಮತಯಾಚನೆ ಮಾಡಿದರು. ಭೀಮ್ಸಿ ಗಡಾದ್ ಮಾಹಿತಿ ಹಕ್ಕು ಹೋರಾಟಗಾರರಾದಂಥ ಭೀಮ್ಸಿ ಗಡಾದ್ ಅವರು, ಬೆಳಗಾವಿ ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಶಂಕರ್ ಮಾಡಲ್ಗಿ ಅವರು, ಇನ್ನೂ ಅನೇಕ ಪ್ರಮುಖರು, ಮಾಜಿ ಸಚಿವರಾದ ಬಂಡೆಪ್ಪ ಕಾಶಪ್ಪನವರವರು ದೇವೇಗೌಡರ ಜೊತೆ ಇದ್ದರು. ಇವ್ರು ಎಲ್ಲರೂ ಕೂಡಿ ಓಪನ್ ಟಪ್ ಜೀಪ್ ನಲ್ಲಿ ಕೂತ್ಕೊಂಡು ಮತದಾರರತ್ತ ಕೈ ಬೀಸಿ ಒಂದು 4 ಮಾತುಗಳನ್ನು ಆಡಿದ್ದು ನೀವು ದೃಶ್ಯದಲ್ಲಿ ನೋಡಬಹುದು. ರೈತರಿಗೆ ಮಾಡಿದ ಕಾಮಗಾರಿಗಳು, ಅನೇಕ ರೀತಿಯ ಪ್ರತಿ ಧರ್ಮ ಜಾತಿಗಳನ್ನ ವಿಭಜನೆ ಮಾಡುವಂತ ರಾಜಕಾರಣಿಗಳಿಗೆ ಬೆಲೆ ಕೊಡಬೇಡಿ, ನೀವು ಯಾವುದೇ ಒಂದು ಸರ್ವಾಧಿಕಾರಕ್ಕೆ ಒತ್ತು ಕೊಡಬೇಡಿ, ಇಲ್ಲಿ ಒಬ್ಬ ಬಡವ ನಿಂತಿದ್ದಾನೆ ಜೋಳಿಗೆ ಹಾಕಿಕೊಂಡು ಅವನಿಗೆ ನಿಮ್ಮ ಮತ ನೀಡಿ ನಾನು ಕೈ ಮುಗಿದು ಕೇಳುತ್ತೇನೆ ಅಂತ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಹೇಳಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ನಮ್ಮ ನಂಬರ್ ಒನ್ ಚಾನಲ್ಗೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ತಾವು ಸಹಿತ ಅದನ್ನು ನೋಡಬಹುದು. ಮಾಹಿತಿ ಹಕ್ಕು ಹೋರಾಟಗಾರ ಭೀಮ್ಸಿ ಗಡಾದ್ ಅವರ ಸಂದರ್ಶನ ಸಹಿತ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ವೀಕ್ಷಕರೇ, ನಮ್ಮ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಈಗ ವೆಂಕಟೇಶ್ ಮುರ್ನಾಳ್ ಸಾಹೇಬ್ರೆ, ಶಂಕರ್ ಅವರೇ, ಇವತ್ತು ನಿಮ್ಮ ಮಧ್ಯದಲ್ಲಿ JDS ಪಕ್ಷದ ರಾಷ್ಟ್ರಾಧ್ಯಕ್ಷರು ಹಾಗೂ ಈ ದೇಶದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು JDS ಪಕ್ಷದ ಅಶೋಕ್ ಪೂಜಾರಿ ಅವರು ಅಭ್ಯರ್ಥಿಯ ಪರವಾಗಿ ಇವತ್ತು ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಸನ್ಮಾನ್ಯ ದೇವೇಗೌಡರಿಗೆ ತಮ್ಮೆಲ್ಲರಿಗೂ ಉದ್ದೇಶಿಸಿ ಯಾರು ಮಾತಾಡ್ತಾರೆ ಅಂತ ಹೇಳ್ತೀನಿ. ನನ್ನೆಲ್ಲ ಯುವಕ ತಾಯಂದಿರು, ಮಾಧ್ಯಮದ ಸ್ನೇಹಿತರು, ನಾವು ಬೆಳಗಾವಿ ಜಿಲ್ಲೆಗೆ ಭಾಗವಹಿಸಲಾಯಿತು ಬಂದು, ಆದರೆ ಇವತ್ತು ನಡೀತಕ್ಕಂಥ ಉಪಚುನಾವಣೆ ಇದೆ. ಈ ಉಪಚುನಾವಣೆಯಲ್ಲಿ ನನ್ನ ಹಳೆಯ ಮಿತ್ರ ಅಶೋಕ್ ಪೂಜಾರಿಗಳು ಒಂದು ಜಿಲ್ಲೆಯ ಸುಮಾರು 25 ವರ್ಷ ಕೆಲಸ ಮಾಡಿದ್ದಾರೆ. 2 ಸಾರಿ ಸೋತ ಮೇಲೆ ಅವರ ಮನಸ್ಸಿನಲ್ಲಿ ನಾನು ಬಿಜೆಪಿ ಹೋದ್ರೆ ಗೆಲ್ಲಬಹುದು ಅಂತ ಹೇಳಿ ಕಡಿಮೆ ಅವಧಿಯಲ್ಲಿ 2 ಸಾರಿ ಸೋತಿದ್ದಾರೆ. ಇನ್ನು ನಡೆಯುವ ರಾಜಕಾರಣವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ನಮ್ಮ ತಾಯಂದಿರು, ನಾನು ಕೇಂದ್ರ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. ನಮ್ಮ ಹಿರಿಯರು ಇರಬಹುದು. ಅವತ್ತು ಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬುದ್ಧಿಪೂಜೆ ಮಾಡಿದ್ರೆ ಕೇವಲ 30 TMC ನೀರು ಹಿಡಿದಿದ್ರು.
ನಮ್ಮ ಹಕ್ಕು ಇರ್ತಕ್ಕಂಥದ್ದು 729 TMC, ತುಂಗಭದ್ರಾದಲ್ಲಿ 207 TMC ನೀರು ಹಿಡಿದಿದ್ದಾರೆ. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅಂದಿನ ಕಾಂಗ್ರೆಸ್ ಸರ್ಕಾರ, ಶ್ರೀಮಾನ್ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಗಳು, ಕೃಷ್ಣ ಅವರು ಡೆಪ್ಟಿ CM, ರಿಯಲ್ಎಸ್ ಕಂಪನಿಯಿಂದ ಸಾಲ ತಗೊಂಡು ಅಧಿಕಾರಿಗಳ ಸಂಘ ಕೊಟ್ಟರು. ರಿಯಲ್ಎಸ್ ಕಂಪನಿ ಕರ್ಕಟದಲ್ಲಿ ಒಂದು ಪ್ರೈವೇಟ್ ಫೈನಾನ್ಸ್ ಕಂಪನಿ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಅವತ್ತು ನಾನು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಫೈನಾನ್ಸ್ ಮಂತ್ರಿ. ಅವತ್ತು ಹೇಗೆ ಹಣ ಕೂಡಿಸ್ತೇವೆ ಅನ್ನೋದ್ರ ಬಗ್ಗೆ ನಿಮ್ಮಂಥವರಿಂದ ಶಕ್ತಿ ಇರೋರು ಸಾಲ ಕೊಡಬೇಕು ಅಂತ ಹೇಳಿ ಒಂದು ಪಬ್ಲಿಕ್ ಬಾರೋಯಿಂಗ್ ಅಂತೇಳಿ ರಿಸರ್ವ್ ಬ್ಯಾಂಕಿಂದ ಪರ್ಮಿಷನ್ ತಗೊಂಡು 650 ಕೋಟಿ ಇರ್ತೇನೆ. ವರ್ಷಕ್ಕೆ 1,000 ಕೋಟಿ ಖರ್ಚು ಮಾಡಿದ್ರೆ ನಮ್ಮ ನೀರನ್ನ ಹಿಡಿಬಹುದು. ನಾನು 14/11 ಡಿಸೆಂಬರ್ 1994 ಪ್ರತಿಜ್ಞಾ ಸ್ವೀಕಾರ ಮಾಡಿದೆ ಮುಖ್ಯಮಂತ್ರಿಯಾಗಿ. 2000 ಜೂನ್ 30ಕ್ಕೆ ಅಲ್ಲಿಗೆ ಬಚಾವಟ್ ಅವಾರ್ಡ್ ಅಂತ್ಯ ಆಗಲ್ಲ. ತುಂಬಾ ವಿಷಯ ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತೇನು ಕಟ್ಟಿದ್ರೆ ಮಾರ್ಕಂಡೇಯ ನಮ್ಮ ತಾಯಂದ್ರಿಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರ ಪಾಲಿಕೆ, ನಗರಸಭೆ ಎಲ್ಲ ಕಡೆ 33% ನೀವು ಅಧಿಕಾರ ಹಂಚಿಕೊಂಡು ನನಗಬೇಕು ಅಂತಕ್ಕಂಥ ಶಕ್ತಿಯನ್ನ, ಅದೇ ಅಧ್ಯಕ್ಷನೇ ಉಪಾಧ್ಯಕ್ಷನೇ ಆದ ಶಕ್ತಿಯನ್ನ ಕೊಟ್ಟಂತ ರೈತರ ಮಗ ಇಲ್ಲಿ ಮುಂದೆ ನಿಂತಿದ್ದೇನೆ. ಮುಸಲ್ಮಾನ್ ಬಂಧುಗಳಿಗೆ ಕಡೆಗಾಣಿಸ್ತಿದ್ದಾರೆ. ಈಗ ಮೈದಾನ ಬಗೆಹರಿಸ್ಕೊಟ್ಟೆ ನಾನು. ಮುಸಲ್ಮಾನ್ ಬಂಧುಗಳು ನಮ್ಮ ಹಾಗೇನೆ ಹಿಂದೂಗಳ ಜೊತೆ ಅಣ್ಣ ತಮ್ಮಂದಿರಿಗೆ ಬದುಕಿ ಬಾಳಬೇಕು ಅಂತ ಹೇಳಿ ಅವ್ರಿಗೆ ಕೂಡ ರಿಸರ್ವೇಷನ್ ಕೊಟ್ಟೆ ನಾನು. ಹಮಾಲಿ ಮಗ ಮೇಯರ್ ಆಗ್ಬೋದು, ಅರ್ಥ ಮಾಡ್ಕೊಡ್ಬೇಕು. ಮುಸ್ಲಿಂ ಹೆಣ್ಮಕ್ಳು ಮೇಯರ್ ಆದ್ರೂ ಬೆಂಗಳೂರು. ಇವತ್ತು ನಾಯಕ ಸಮಾಜಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ನ್ಯಾಯ ಧರ್ಮ ನಾವು ಸತ್ಯ ಮಾತಾಡ್ತೀನಿ. ನನ್ನ ಜೀವನದ ಕೊನೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇವತ್ತೇನಾದ್ರು ದೇವರು ಮಾಡದಂತ ಕನಿಷ್ಠ ಪ್ರಮಾಣದಲ್ಲಿ ನಮ್ಮ ಹಿರಿಯರು ನೆನೆಸ್ಕೊಳ್ಳೋದಾದ್ರೆ, ನಮ್ಮ ಯುವಕರು ನೆನೆಸ್ಕೊಳ್ಳೋದಾದ್ರೆ, ನನ್ನನ್ನು ಚಂದ್ರಶೇಖರ್ ಪ್ರಧಾನಮಂತ್ರಿಯಾಗಿ ನಾನು ಸೋತಿದ್ದೆ. ಇಲ್ಲಿ ಕರೆಸಿದ್ರು ಮಂತ್ರಿ ಆಗಬೇಕು ಅಂತ. ನಾನು ಹೇಳಿದೆ ನಾನು ಮಂತ್ರಿ ಆಗೋದಿಲ್ಲ, ನನ್ನ ಜನ ಗೆಲ್ಲಿಸಬೇಕು, ಆಗ ನಾನು ಕೇಂದ್ರಕ್ಕೆ ಬರ್ತೇನೆ. ಅಲ್ಲಿವರೆಗೂ ನಾನು ಹಿಂದುಗಡೆ ಬಾರಿಂದ ಹರಿಯಾಣದಿಂದ ರಾಜ್ಯಸಭಾ ಮೆಂಬರ್ ಮಾಡ್ತೀನಿ. ದೇವಲಾಲು ಹಠ ಹೇಳಿದ್ರು, ಬರಲ್ಲ ನನಗೊಂದು ಉದ್ಧಾರ ಮಾಡಿ ಎಂದು. ನಾಯಕ ಸಮಾಜ, ಉಪ್ಪಾರ ಪರಿವಾರ, ದೇವರಾಜ್ ಅವರು ರೆಕಮೆಂಡ್ ಮಾಡಿದ್ರು. ಅದು ಹಾಗೇ ಬಿದ್ದಿತ್ತು. ಆ ಸಮಾಜಕ್ಕೆ ಎಷ್ಟು ಸೇಲ್ ಕೊಡಿ ಅಂತ ಹೇಳಿ ಚಂದ್ರಶೇಖರ್ ಹತ್ರ ಹೋಗಿ ಕೇಳ್ಕೊಂಡು, ನಾನು ಪಕ್ಷ ಕಟ್ತೀನಿ, ಈ ಪಾರ್ಟಿ ಪವರಿಗೆ ತರ್ತೀನಿ. 15 ಅಸೆಂಬ್ಲಿ ಸೀಟ್, 2 ಪಾರ್ಲಿಮೆಂಟ್ ಸೀಟ್, ಯಾರು ಕೊಟ್ಟಿದ್ದು ಸತ್ಯ ಮಾಡಿ. ನಾನು ಯಾರ ಬಗ್ಗೆನೂ ನಿಷ್ಠುರ ಮಾಡಲ್ಲ. ಇವತ್ತೇನಾದರೂ ಈ ರಾಜ್ಯದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ರೆ ಸಮಾಜ, ಅವತ್ತು ನಾನು ತೆಗೆದುಕೊಂಡಿದ್ದ ನಿರ್ಣಯ ದಯಮಾಡಿ ತಪ್ಪಿಸಬಾರ್ದು. ಈ ವ್ಯಕ್ತಿ 3 ಸಾರಿ ಸೋತಿದ್ದಾರೆ. ಹಣವಂತ ಅಲ್ಲ, ಇದು ದೇವರ ಸಭೆ. ನಾನು ಯಾವ ಹಣ ತಂದಿಲ್ಲ. ಇಲ್ಲಿವರೆಗೂ ಎಷ್ಟು ಖರ್ಚು ಮಾಡ್ಕೊಂಡಿದ್ದಾರೆ ನಿಮಗೇ ಗೊತ್ತಿದೆ. ನಾನು ಹೆಚ್ಚು ಮಾತಾಡೋದು. ಇಲ್ಲಿಯ ಈ ಕೆಟ್ಟ ರಾಜಕೀಯ ವಾತಾವರಣದಲ್ಲಿ ಸಮಸ್ತ ಜನತೆಗೆ, ಯಾವುದೇ ಸಮುದಾಯ ಇರಲಿ, ಉಪ್ಪಾರ ಇರ್ಬೋದು, ಪರಿವಾರ ಇರ್ಬೋದು, ನಾಯಕ ಇರ್ಬೋದು, ಯಾದವರು ಇರ್ಬೋದು, ಯಾವ ಸಮಾಜ ಬೇಕಾದ್ರೆ ಕೈ ಮುಗಿದು ಕೇಳ್ತೇನೆ. ದಾರಿ ಬರಬೇಕಾದ್ರೆ ಮೂಗೂರಿನ ಕಬ್ಬನ್ನು ಕತ್ತರಿಸಿಕೊಂಡು ಹೋಗ್ತಾರೆ ಗಾಡಿಗಳು ನೋಡಿ ಸಂತೋಷ.
ಅವತ್ತು ಕಬ್ಬನ್ನು ಹರಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಇದು ಸಾಗಾಣಿಕೆ ವೆಚ್ಚವನ್ನು ಸರ್ಕಾರಕ್ಕೆ ಕೊಟ್ಟು ಅವತ್ತು ಹರಿಸ್ತೆ ಕಬ್ಬು ಎಲ್ಲ ತುಂಬ ಹೇಳ್ಬೋದು. ನಿಮ್ಮಲ್ಲಿ ಕೈನೋದು ಕೇಳ್ತೇನೆ, ನಮ್ಮ ತಾಯಂದಿರಿಗೆ ನಿಮ್ಮ ಶಕ್ತ ಕೊಟ್ಟಿದ್ದು ಇವತ್ತು ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಎಷ್ಟೊಂದು ಶಕ್ತಿ ಕೊಟ್ಟಿದ್ದು ಒಬ್ಬ ರೈತರ ಮಗ ಇಲ್ಲಿ ನಿಂತಿದ್ದೇನೆ. 87 ವಯಸ್ಸಲ್ಲಿ ಮತ್ತೆ ಬೆಳಗಾವಿಗೆ ಬರೋ ಶಕ್ತಿ ಪರಮೇಶ್ವರ ಕೊಡ್ತಾ ನನಗೆ ಗೊತ್ತಿಲ್ಲ, ನನಗೆ ಸೋತಿದ್ದೇನೆ. ಆದರೂ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಈ ಒಂದು ಪ್ರಾದೇಶಿಕ ಪಕ್ಷ ಉಳಿಸಬೇಕು ಅಂತ ಹೇಳಿ ಪಣ ತೊಟ್ಟು ಬಂದಿದ್ದೇನೆ ಈ ಚುನಾವಣೆಗೆ. ದಯಮಾಡಿ ನನ್ನೆಲ್ಲ ರೈತ ಬಾಂಧವರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಯಾವುದೇ ಸಮುದಾಯ ಕೈ ಮುಗಿದು ಕೇಳಿಕೊಳ್ತೀನಿ. ಒಂದು ಬಾರಿ ನಮ್ಮ ಹಳೆ ಸ್ನೇಹಿತ ನಮ್ಮ ಜೊತೆ 25 ಕರೆದು ಆಶೀರ್ವಾದ ಮಾಡಿ ಒಂದು ಮೂರನೇ ಸಲುವಾಗ ಯಾರಿಗೆ ಸರ್ವೋತ್ತ ಮಹಿಳೆ ಅವರು ನಂಬರು ಒಂದು ಸಂಖ್ಯೆ ಒಂದು ಜನಹಿತ ರೈತ ಮಹಿಳೆ ಅನ್ನಪೂರ್ಣೇಶ್ವರಿ ಮರಿಬೇಡಿ. ಒಬ್ಬ ಹಳೆ ರಾಜಕಾರಣಿ ಮುಂದೆ ಕೈ ಮುಗಿದ್ದೇನೆ. ತಾವು ಎಲ್ಲರೂ ಇವತ್ತು ಈ ವ್ಯಕ್ತಿಯ ಗೆಲ್ಲಿಸ್ತೇವೆ ಅಂತ ಹೇಳಿ ತಾವು ಆಶೀರ್ವಾದ ಮಾಡಬೇಕಂತ ತಾಯಿಗಳಲ್ಲಿ, ಯುವಕರಲ್ಲಿ, ಹಿರಿಯರಲ್ಲಿ ಎಲ್ಲ ಸಮುದಾಯಕ್ಕೆ ಕೈಮುಗಿದು ಪ್ರಾರ್ಥನೆ ಮಾಡ್ತಾರೆ. ಸರ್ ಶಾಸಕರ ಬಗ್ಗೆ ಅಶೋಕ್ ಪೂಜಾರಿ ಅವರಿಗೆ ಅನರ್ಹ ಶಾಸಕರ ಬಗ್ಗೆ ಯಾವ ರೀತಿ ಅವ್ರನ್ನ ಶಾಶ್ವತವಾಗಿ ಅನರ್ಹ ಮಾಡಬೇಕು. ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡ ಅವರ ಜೊತೆ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾದಂಥ ಅಶೋಕ್ ಪೂಜಾರಿ ಅವರ ಪ್ರಚಾರಾರ್ಥಕವಾಗಿ ಘಟಪ್ರಭಕ್ಕೆ ಬಂದಿದ್ದಾರೆ. ಅಶೋಕ್ ಪೂಜಾರಿ ಅವರ ಆತ್ಮೀಯ ಸ್ನೇಹಿತರಾದಂಥ ಮಾಹಿತಿ ಹಕ್ಕು ಕಾರ್ಯಕರ್ತರಾದಂಥ ಭೀಮ್ಸಿ ಗಡಾದವರು ಇದ್ದಾರೆ ನಮ್ಮ ಜೊತೆ. ಸರ್, ಹೇಗೆ ಪ್ರಚಾರ ಕಾರ್ಯಕ್ರಮ ನಡೀತಾ ಇದೆ? ಪ್ರಚಾರ ಕಾರ್ಯ ನಮ್ಗೆ ಹೋದಲೆಲ್ಲ ಭಾಳ ಬೆಂಬಲ ಸಿಗ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ರೈತರ ಸಾಲ ಏನು ಮನ್ನಾ ಮಾಡಿದರು, ಇವತ್ತು 36,000 ಕುಟುಂಬಗಳ ರೈತರ ಸಾಲ ಮನ್ನಾ ಬರೀ ಗೋಕಾಕ್ ಒಂದೇ ತಾಲೂಕದಲ್ಲಿ ಆಗಿದೆ. ಆ 36,000 ಕುಟುಂಬಗಳಿಗೆ ನಾವು ದೂರವಾಣಿ ಮೂಲಕ ವಿನಂತಿ ಮಾಡ್ಕೊಂಡಿದ್ದೀವಿ, ಪತ್ರ ಹಾಕಿದ್ದೀವಿ. ಇದರಿಂದ ನಮಗೆ ಗೆಲುವು ನಿಶ್ಚಿತ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಅದಲ್ಲದೆ ಕುಟುಂಬ ರಾಜಕಾರಣಕ್ಕೆ ಜನ ಎಲ್ಲ ಭಾಷಿದ್ದಾರೆ. ಇವ್ರದ್ದು ಏನಪ್ಪ, ಜಾರಕಿಹೊಳಿ ಅವ್ರದ್ದು ಯಾವ ಸರ್ಕಾರ ಬಂದರೂ ಮನೆಯಲ್ಲಿ ಒಬ್ಬ MLA ಇರಬೇಕು, ಮಂತ್ರಿ ಇರಬೇಕು. ಆದ್ರಿಂದ ರಾಷ್ಟ್ರೀಯ ಪಕ್ಷಗಳದ್ದು ಇವತ್ತು ಅವರ ಟಿಕೆಟ್ ತಂದಿದ್ದಾರೋ, ಅದಕ್ಕೆ ಇದನ್ನ ನಾವು ಲಾಭ ತಗೋತೇವೆ ಅಂತ ಹೇಳಿ ನಮ್ಗೆ ಆಸೆ ಇದೆ. ಈಗ ಗೋಕಾಕ ಮತಕ್ಷೇತ್ರದಲ್ಲಿ ಪ್ರಮುಖ ಸಮುದಾಯ ಲಿಂಗಾಯತ ಸಮುದಾಯ ಇದೆ. ಲಿಂಗಾಯತ ಸಮುದಾಯ ಯಾವ ತೀರ್ಮಾನ ತೆಗೆದುಕೊಂಡಿದೆ ಭೀಮ್ಸಿ ಅವರೇ? ಯಾವ ಲಿಂಗಾಯತ ಸಮುದಾಯ ಯಾವ ತೀರ್ಮಾನ ತಗೊಂಡಿಲ್ಲ. ಕೆಲವು ಮುಖಂಡರು ಮೀಟಿಂಗ್ ಮಾಡಿರತ್ತೆ. ಅದಕ್ಕೆ ಅವರು ಇದು 72,000 ಜನ ಲಿಂಗಾಯತಿದ್ದಾರೆ, ಬರೀ ಲಿಂಗಾಯತರಷ್ಟ ಓಟ್ ಹಾಕಿರೋ ಅನ್ನೋದು ಎಲ್ಲ ಸಮುದಾಯದ ಮತಗಳು ಬೇಕು. ಯಡಿಯೂರಪ್ಪನವ್ರು ಮಾತ್ರ ಲಿಂಗಾಯತರಷ್ಟ ಬೇಕಂತಾರೆ, ಬೇರೆದವ್ರು ಬೇಡ ಅಂತ ನಮ್ಗೆ ಅನಿಸ್ತಾ ಇದೆ. ನಾವು ಏನಪ್ಪ ಜಾತ್ಯತೀತ ಮನುಷ್ಯರು, ಅಶೋಕನವ್ರು ಜಾತ್ಯತೀತ ಮನುಷ್ಯರು, ಎಲ್ಲ ಸಮುದಾಯ ಮತಗಳನ್ನ ಕೇಳ್ತೀವಿ. ಒಂದು ಮಾತನ್ನು ಹೇಳಕ್ ಬಯತೀನಿ, ಲಿಂಗಾಯತ ಸಮುದಾಯದವರು ಹಿಂದಕ್ಕೆ ಹಾಕ್ಬೇಕಂತ ಅವರು ಆ ಸಮುದಾಯದ ಅವ್ರ ಸಮುದಾಯ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಮೇಲೆ ಎಬ್ಬಿಸ್ತಾರೆ. ಈಗ 3 ಬಾರಿ ಸೋತವರು ಯಾರು? ಅಶೋಕ್ ಪೂಜಾರಿ ಅವರು. ಅವರಿಗೆ ಸ್ವಾಭಿಮಾನದ ಬೆಂಬಲ ಇದೆ. ಈಗ ನೀವು ಎಲ್ಲೆಲ್ಲಿ ಯಾವ ಹಳ್ಳಿಯಲ್ಲಿ ಹೋಗ್ತಿದ್ದೀರಲ್ಲ, ಮೊದಲಿನ ಇಲೆಕ್ಷನ್ಗಿಂತಲೂ ಈಗಿನ ಚುನಾವಣೆಯಲ್ಲಿ ಯಾವ ರೀತಿಯ ಅವರಿಗೆ ಬೆಂಬಲ ಸಿಗ್ತಾ ಇದೆ? ಏನಾಗಿದೆ, ಮೊದಲನೇ ಚುನಾವಣೆ ಪ್ರತಿ ಚುನಾವಣೆಯಲ್ಲಿ ಅವರು 20-20 ಸಾವಿರ ಮತಗಳನ್ನ ಹೆಚ್ಚಿಗೆ ತಗೋತ್ ಬಂದಿದ್ದಾರೆ. ಈ ಸರ್ತಿ ನಮ್ಗೆ ಏನ್ ಲಾಭ ಆಗಿದೆ ಅಂದ್ರೆ, ಈ ನೆರೆ ಹಾವಳಿ ಬಂದಾಗ ಈ ಶಾಸಕರು ಇಲ್ಲಿ ಇದ್ದಿರಲಿಲ್ಲ, ಬಾಂಬೆದಲ್ಲಿ ಇದ್ರು, ಜನರ ಸಂಕಷ್ಟಗಳಿಗೆ ಸ್ಪಂದಿಸಲಿಲ್ಲ, ಪರಿಹಾರ ಕೊಡುವಲ್ಲಿ ಅವ್ರು ಸರಿ ಕೆಲಸ ಮಾಡಲಿಲ್ಲ. ಅದು ನಮ್ಗೆ ಭಾಳ ಅನುಕೂಲ ಆಗೈತಿ. ಅದಲ್ಲದೆ 20 ವರ್ಷದಿಂದ ಇಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಆಗಿಲ್ಲ, ಡೆವಲಪ್ಮೆಂಟ್ ಆಗಿಲ್ಲ, ಭ್ರಷ್ಟಾಚಾರ ತುಳುಕ್ತೈತಿ. ಇದು ನಾವು ಹೇಳುದಿಲ್ಲ, ಅವ್ರ ಸಹೋದರ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ನಾವಲ್ಲ. ನಾವು ಹೇಳಿದ್ರೆ ಇವ್ರು JDS ಅವ್ರು ಅದಕ್ಕೆ ಹೇಳ್ತಾರೆ, ಇದ್ರು ಅವ್ರ ಮನ್ಯಾಗಿನವ್ರು ಹೇಳ್ತಾರೆ ನಮ್ಮ ಅಣ್ಣ ಭ್ರಷ್ಟದಾನು ಹಂಗಾತ್ ಹಿಂಗತ್ತ, ನಮ್ಮ ಲಾಭ ಐತಿ. ಈಗ JDS ಕಾಂಗ್ರೆಸ್ ಮತ್ತೆ ಜಂಟಿಯಾಗಿ ಸರ್ಕಾರ ರಚನೆ ಮಾಡೋಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆನ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ HD ಕುಮಾರಸ್ವಾಮಿ ಅವರು. ಇವತ್ತು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಒಂದು ಅಟಮ್ ಬಾಂಬ್ ಸಿಡಿಸಿದ್ದಾರೆ. ಇದ್ರ ಬಗ್ಗೆ ಏನು ಅಭಿಪ್ರಾಯ ನಿಮ್ದು? ಏನಂದ್ರೆ ನಮ್ಮ ನಾಯಕರಂತ HD ದೇವೇಗೌಡ ಸಾಹೇಬರಿಗೂ
ತಮ್ಮ ಹಾಗೆ ಪತ್ರಕರ್ತ ಪ್ರಶ್ನೆ ಕೇಳಿದ್ರು ಅದನ್ನ ಚಿಂತನೆ ಮಾಡ್ತು ಅಂತ ಹೇಳಿದಾರೆ. ನಮ್ಮದೇನಪ್ಪ, ನಮ್ಮ ವರಿಷ್ಠ ನಾಯಕರು ಏನು ತೀರ್ಮಾನ ತಗೋತಾರ ಅದು ಬದ್ಧರಾಗಿ ನಾವು ಕೆಲಸ ಮಾಡ್ತೀವಿ. ನಮಸ್ಕಾರ.